ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು ಆಲ್ರೆಡಿ ಸಾಟರ್ಡೆ ಬಂದೇ ಹೋಯ್ತು, ವೀಕೆಂಡು. ಫ್ರೆಂಡ್ಸ್, ಇನ್ನು ಡೈಲಿ ಸಖೆ ಆಗ್ತಾನೆ ಇರುತ್ತೆ, ನಾನು ಹೇಳ್ತಾನೆ ಇರ್ತೀನಿ. ಫ್ರೆಂಡ್ಸ್, ಇದೆ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಬನ್ನಿ, ಇವತ್ತು ಆಂಜನೇಯನ ವಾರ. ಎಷ್ಟೊಂದು ಜನ ಆಂಜನೇಯನ ಭಕ್ತರಿದ್ದಾರೆ. ಸ್ವಲ್ಪ ಜನ ಉಪವಾಸ ಇರ್ತಾರೆ, ಸ್ವಲ್ಪ ಜನ ಆಂಜನೇಯನ ಟೆಂಪಲ್ಗೆ ಹೋಗ್ತಾರೆ, ಎಷ್ಟೊಂದು ಜನ ಆಂಜನೇಯನ ಭಕ್ತರಿದ್ದಾರೆ. ಫ್ರೆಂಡ್ಸ್, ಸಾಟರ್ಡೆ ಅಂದರೆ ಶನಿಮಹಾದೇವ್ರ ವಾರನೂ ಐತೆ. ಇನ್ನು ಫ್ರೆಂಡ್ಸ್ ನೋಡಿ, ನಂದು ಡ್ರೆಸ್ ಆದರೆ ಫ್ರೆಂಡ್ಸ್ ಏನು ಹೊಸದೇನಲ್ಲ ನೋಡಿ. ಫ್ರೆಂಡ್ಸ್, ನಾನು ಈ ಥರ ಸ್ಲೀವ್ಗೆ ಈ ಥರ ಕಟ್ಟೋದು ಇಟ್ಕೊಂಡಿದ್ದೆ. ನಮ್ಮ ಹಳೆ ಟೈಲರೇ ಹೊಲ್ದಿರೋದು. ಎರಡೂ ಕಡೆಗೂ ನೋಡಿ ಫ್ರೆಂಡ್ಸ್. ಇನ್ನು ಫ್ರಂಟಲ್ಲಿ ಮಾಮೂಲಿ ರೌಂಡ್ ನೆಕ್ ಇಡ್ಸಿದ್ದೀನಿ. ಇವತ್ತು ನಾನು ಸ್ಯಾರಿ ಏನೂ ಹಾಕೊಳ್ಳಿಲ್ಲ ಫ್ರೆಂಡ್ಸ್, ಹಂಗಾಗಿ ನಾನು ಡ್ರೆಸ್ಸಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನೊಂದು ಫ್ರೆಂಡ್ಸ್, ಒಂದು ಇದು ಲೈಟ್ ಇರೋದೇ ಒಂದು ಟ್ರೈಪ್ಯಾಡ್ ಬಂದೈತಿ. ಎಲ್ಲರೂ ಆಲ್ರೆಡಿ ತಗೊಂಡಿದ್ದಾರೆ ಅಂದ್ಕೊಳ್ಳಿ ಫ್ರೆಂಡ್ಸ್, ನಾನು ಇನ್ನೂ ತಗೊಂಡಿಲ್ಲ ಅಷ್ಟೇ. ಎಷ್ಟೊಂದು ಜನ ನಮ್ಮ ಯೂಟ್ಯೂಬ್ ಮಾಡೋಕ್ಕೋಸ್ಕರನೇ ಎಲ್ಲ ಸ್ಟ್ಯಾಂಡ್ಗಳು ಮತ್ತು ಟ್ರೈಪ್ಯಾಡ್ಗಳು ಎಲ್ಲನೂ ಜಾಸ್ತಿನೇ ತಗೊಂಡಿದ್ದಾರೆ. ಯಾಕಂದರೆ ಫ್ರೆಂಡ್ಸ್, ನಾನೇನು ಅಷ್ಟೊಂದಿಲ್ಲ. ನಂದು ಒಂದೇ ಒಂದು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಲ್ಲ, ಈ ಸ್ಟ್ಯಾಂಡ್ ಒಂದು ಚಿಕ್ಕದೊಂದು, ಅದು ಫ್ರೆಂಡ್ಸ್ 200-300 ಇರಬೇಕು. ಇನ್ನೊಂದು ನಾನು ಅಡುಗೆ ಮಾಡ್ಬೇಕಾದ್ರೆ ಕ್ಲಿಪ್ ಥರ ಹಾಕೋದು, ಅದು ಹಾವು ಥರ ಫ್ರೆಂಡ್ಸ್. ನಾವು ಏನು ಅಡುಗೆ ಮಾಡ್ತಾಯಿರ್ತೀವಿ ಅದು ಕಾಣಿಸುತ್ತೆ. ಈಗ ನಾನು ಫ್ರೆಂಡ್ಸ್ ಅಡುಗೆ ಮಾಡೋದೆಲ್ಲ ತೋರಿಸೋ ವೀಡಿಯೋ ನನಗೆ ಮಾಡೋಕ್ಕಾಗಲ್ಲ. ಯಾಕೆ ಗೊತ್ತಾ, ನಾನು ಅಡುಗೆ ಮಾಡಬೇಕಾದ್ರೆ 3-4 ಕೆಲಸ ಮಾಡ್ಕೊತೀನಿ. ಈ ಕಡೆ ಪಾತ್ರೆ ವಾಶ್ ಮಾಡ್ಕೊತಾ ಇರ್ತೀನಿ, ಆ ಕಡೆ ತರಕಾರಿ ಕಟ್ ಮಾಡ್ಕೊತಾ ಇರ್ತೀನಿ. ಮತ್ತು ಫ್ರೆಂಡ್ಸ್ ಏನು ಗೊತ್ತಾ, ಮತ್ತೆ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋಕ್ಕೆ ನನಗೆ ಟೈಮ್ ಇರೋಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್, ನಾನು ಈ ನಡುವೆ ಫುಲ್ ಎಷ್ಟೊಂದು ವೀಡಿಯೋನ ಹಾಕಿದ್ದೀನಿ ನಾನು, ಕುಕ್ಕಿಂಗ್ ವೀಡಿಯೋನ. ಆದರೆ ಇವಾಗ ನಾನು ಈ ಥರ ಅಲ್ಲೇ ವೀಡಿಯೋ ಇಟ್ಕೊಂಡು ಮಾಡೋದು, ಅದಕ್ಕೆಲ್ಲ ಫ್ರೆಂಡ್ಸ್ ಯಾರಾದರೂ ಒಬ್ಬರು ಮಾಡೋರು ಇರಬೇಕು. ಇನ್ನು ನಿಮಗೆ ಗೊತ್ತು, ನಾವು ಬೆಳಗ್ಗೆನೇ ಇನ್ನು ಕೆಲ್ಸಕ್ಕೆ ಹೋಗೋ ಅಷ್ಟರಲ್ಲಿ ನೋಡಿ, ಆದರೂ ಟೈಮ್ ನೋಡ್ತಾ ಇದ್ದೀನಿ ನಾನು. ಎಲ್ಲ ಕೆಲಸ ಮಾಡಿನೇ ನಾವು ಹೊರಡಬೇಕು. ಹಂಗಾಗಿ ಫ್ರೆಂಡ್ಸ್, ನಾನು ಈ ನಡುವೆ ಕುಕ್ಕಿಂಗ್ ವೀಡಿಯೋನ ಆ ಥರ ಮೊಬೈಲ್ ಇಟ್ಕೊಂಡು ಮಾಡಲ್ಲ. ಅವಾಗೆಲ್ಲ ಮಾಡ್ತಾಯಿದ್ದೆ, ಮೇಲೆ ಎಲ್ಲ ಹೋಗಿ ನಮ್ಮ ಗಿಡದ್ದೆಲ್ಲ ಮಾಡಿ. ಆಮೇಲೆ ಅಂದ್ಕೊಂಡೆ ಮತ್ತು ಫ್ರೆಂಡ್ಸ್, ನಾವು ಕೆಲಸ ಮಾಡ್ತಾಯಿರ್ತೀವಿ, ಆ ಕಡೆ ಈ ಕಡೆ ಓಡಾಡ್ತಾ ಇರ್ತೀವಿ, ಡಿಸ್ಟರ್ಬೆನ್ಸ್ ಆಗುತ್ತೆ. ಇನ್ನು ಮನೆ ಒಳಗೂ ಮನೇಲಿ ಇರೋರೆಲ್ಲ ಅದು ಇದು ಮಾತಾಡೋದು ಏನೋ ಒಂದು ಇರುತ್ತೆ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್, ನಾನೀಗ ಕುಕ್ಕಿಂಗ್ ವೀಡಿಯೋನ ಮಾಡಲ್ಲ. ಬರೀ ಮಿನಿಲಾಗಲಿ ನಾನು ಏನು ಕುಕ್ ಮಾಡ್ತೀನಿ, ಬೆಳಗ್ಗೆ ಹೊತ್ತು ಏನು ನಾಷ್ಟ ಮಾಡ್ತೀನಿ, ಅಡುಗೆ ಮಾಡ್ತೀನಿ, ಏನಾದರೂ ಒಂದು ಇದ್ದರೆ ನಾನು ಮಿನಿಲಾಗಲ್ಲಿ ಹಾಕ್ಬಿಡ್ತೀನಿ ಅಷ್ಟೇ ಫ್ರೆಂಡ್ಸ್. ಅಷ್ಟು ಬಿಟ್ಟರೆ ನಾನು ಇನ್ನು ಹಾಕಲ್ಲ. ಇನ್ನು ಫ್ರೆಂಡ್ಸು, ನಂದು ಪಿಂಕ್ ಕಲರ್ ಯಾವಾಗಲೂ ನಿಮ್ಗೆ ಹೇಳಿದ್ರೆ ಏನಿಲ್ಲ ಅಂದ್ರೆ ಒಂದು 2-3 ಡ್ರೆಸ್ ಇದೇ ಥರ ಇದೆ. ಇವತ್ತು ವೈಟ್ ಡ್ರೆಸ್ ಹಾಕೊಂಡು ಹೋಗೋಣ ಅಂದರೆ ಅದು ಐರನ್ ಮಾಡಿಲ್ಲ. ಇನ್ನು ನೆನ್ನೆ ಒಂದು ಕೆಲಸ ಮಾಡಿದ್ದೀನಿ ಫ್ರೆಂಡ್ಸ್, ನಂದೊಂದು ಡ್ರೆಸ್ದು ಪ್ಯಾಂಟ್ ಸಿಕ್ಕಲಿಲ್ಲ ಅಂತ ಪೂರ್ತಿ ಬೀರಲ್ಲಿರೋ ಡ್ರೆಸ್ ಎಲ್ಲ ಕೆಳಗಡೆ ಬೀಳಿಸಿದ್ದೀನಿ. ಇನ್ನು ನನ್ನ ಮಗಳಿಗೆ ಇವತ್ತು ನಾಳೆ ರಜಾ, ಅವಳೇನು ಮಡ್ಚಿಡಲ್ಲ ಬಿಡಿ, ನಾನೇ ಮಡ್ಚಿಡಬೇಕು. ಯಾಕಂದರೆ ನಾನು ಹೇಳಿದ್ದೀನಿ, ನಾಳೆ ನನಗೆ ರಜೆ ಇರುತ್ತೆ, ಎಲ್ಲನೂ ಜೋಡಿಸ್ತೀನಿ ಅಂತ. ಒಂದೊಂದು ಟೈಮ್ ಹಂಗೆ ಆಗುತ್ತೆ ಫ್ರೆಂಡ್ಸ್. ಏನು ಮಾಡೋದು, ನಮಗೆ ಅರ್ಜೆಂಟಿಗೆ ಏನು ಸಿಗಲ್ವ ಒಂದೊಂದು ಸರಿ ಬಟ್ಟೆ ಹಾಕೊಂಡು ಹೋಗುವಾಗ. ಆವಾಗ ಎಲ್ಲನೂ ಬೀಳಿಸ್ಬಿಟ್ಟು ಅದು ನೋಡಿದ್ರೆ ಲಾಸ್ಟಲ್ಲೈತೆ ನಾನು ಎಲ್ಲನೂ ಫೋಲ್ಡ್ ಮಾಡಿ ಇಡ್ತಾಯಿದ್ದೆ. ಹಂಗಾಗಿ ಫ್ರೆಂಡ್ಸ್, ಇನ್ನೊಂದು ವಿಷಯ ನೋಡಿದ್ದೀರಾ, ನಂದಿನಿ ಅಮ್ಮ ಅವರು ಎಲ್ಲರಿಗೂ ಮೀಟಪ್ ಕರೆದಿರೋದು. ಇನ್ನು ಫ್ರೆಂಡ್ಸ್, ಹೋದ ವರ್ಷ ಅಂತೂ ನಾವು ಒಂದು 5 ಗಂಟೆ ತನಕ ಕಬ್ಬನ್ ಪಾರ್ಕಲ್ಲೇ ಇದ್ದು, ಸೇಮ್ ಪ್ಲೇಸು. ಅವರು ಹೇಳಿದ್ದಾರೆ, ನೀವೆಲ್ಲರೂ ನಂದು ಮೀಟಪ್ ಐತೆ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿಬಿಟ್ಟು ಹಾಕಿ ಅಂತ. ಅಯ್ಯಪ್ಪ, ನಮ್ಮ ಮೀಟಪ್ಪ ಅಂತ ಯಾಕೆ ಹಾಕಬೇಕು? ಅವರನ್ನೇ ನಾವು ನೋಡೋಕೆ ಹೋಗ್ತಾ ಇರೋದು ಎಲ್ಲರೂ. ನಾನಂತೂ ಲೈವ್ಗೂ ಹೋಗ್ತಾಯಿಲ್ಲ ಇವಾಗ. ಈಗ ಅವರು 9 ಗಂಟೆಗೆ ಲೈವು ಫ್ರೆಂಡ್ಸ್, ನಾನು 9 ಗಂಟೆಗೆ ಕೆಲಸದಲ್ಲಿರ್ತೀನಿ. ಆವಾಗ ಕೆಲಸ ಮಾಡ್ತಾಯಿರ್ತೀನಿ. ಅದೇ 9 ಗಂಟೆಗೆ ನಾನು ಮೀಟಿಂಗ್ ಹೋಗಬೇಕು. ಹಂಗಾಗಿ ನಾನು ಲೈವ್ಗೂ ಹೋಗಿಲ್ಲ. ಆಲೇ ಒಂದು ಏನಾದರೂ ಯಾವಾಗಾದರೂ ಒಂದೊಂದು ಮೆಸೇಜ್ ಹಾಕ್ತೀನಿ. ಅವ್ರಿಗೆ ಸನ್ಮಾನ ಮಾಡಿದ್ರಲ್ಲ, ಆವಾಗ ಈ ಥರ ಎಲ್ಲ ಮೆಸೇಜ್ ಹಾಕಿದ್ದೀನಿ ಅಷ್ಟೇ. 12ನೇ ತಾರೀಕು ಕಬ್ಬನ್ ಪಾರ್ಕಲ್ಲೇ ಸೇಮ್ ಪ್ಲೇಸು. ನೋಡೋಣ ಫ್ರೆಂಡ್ಸ್, ನಾನು ಹೋಗೋಣ ಅಂದ್ಕೊಂಡಿದ್ದೀನಿ. ನಮ್ಮ ಫ್ರೆಂಡ್ಸ್ ಎಷ್ಟೊಂದು ಜನ ನಂಬರ್ ಕೊಟ್ಟಿದ್ದರು, ಎಲ್ಲರೂ ಸಿಕ್ಕಿದ್ರು. ಆಮೇಲೆ ನನಗೆ ಮೆಸೇಜ್ ಹಾಕಿರೋದು ಯೂಟ್ಯೂಬಲ್ಲಿ, ಇದು ವಾಟ್ಸಪ್ಪಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ನಂಬರ್ ತಗೊಂಡಿದ್ರು. ಅವರು ಶಿವು ಅಂತ ಇದ್ದಾರೆ. ನಾನು ಬೆಳಗ್ಗೆನ ನೈಟ್ ನೋಡಿದೆ ಫ್ರೆಂಡ್ಸ್, ಅವರು ನನಗೆ ಮೆಸೇಜ್ ಹಾಕಿದ್ದಾರೆ, ಬನ್ನಿ ಮೇಡಮ್ ಎಲ್ಲ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಇದ್ಯಾರು ಅವ್ರದ್ದೇ ಮೀಟಪ್ ಐತೇನೋ ಅಂತ ನೋಡಿದೆ. ಆಮೇಲೆ ಅವ್ರು ನಂದಿನಿ ಅಮ್ಮಂದು ವೀಡಿಯೋನೂ ಹಾಕಿದ್ರು. ಹಂಗಾಗಿ ಗೊತ್ತಾಗಿರೋದು ಫ್ರೆಂಡ್ಸ್, ನಾನು ಅದನ್ನು ನೋಡಿಲ್ಲ ಮೀಟಪ್ ಯಾವಾಗ ಅನ್ನೋದನ್ನೇ. ಆಮೇಲೆ ಅವರು ಹೇಳಿದ್ದಾರೆ, ಇನ್ನೂ ಅಡುಗೆ ಎಲ್ಲ ಯಾರು ಮಾಡ್ಕೊಂಡು ಬರಬೇಕು ಬಿಡಬೇಕು ಅಂತ ಏನೂ ಹೇಳಿಲ್ಲ ಅಂತ. ಅವ್ರು ಹೇಳಿ ಬಿಡಲಿ, ನಾನಂತೂ ಸ್ವಲ್ಪ ಹೋದ ವರ್ಷ ಪಲಾವ್ ಮಾಡ್ಕೊಂಡು ಹೋಗಿದ್ದೆ. ನೋಡೋಣ ಈ ವರ್ಷ ಹೆಂಗೂ ಮಾವಿನಕಾಯಿ ಟೈಮ್ ಅಲ್ವಾ, 1 kg ಅಕ್ಕಿ ಹಾಕ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಏನಾದರೂ ಮಾಡ್ಕೊಂಡು ಹೋಗೋದು. ಫ್ರೆಂಡ್ಸ್, ಎಲ್ಲರೂ ಏನೆಲ್ಲ ತಗೊಂಡು ಬಂದಿದ್ರು. ಎಷ್ಟೊಂದು ಜನ ನಮಗೆ ಫ್ರೆಂಡ್ಸ್ ಸಿಕ್ಕಿದ್ರು, ಎಷ್ಟೋ ಜನ ಟಚ್ಚಲ್ಲಿದ್ದಾರೆ. ಆದರೆ ಫ್ರೆಂಡ್ಸ್, ಏನು ಗೊತ್ತಾ, ಈಗ ಅದೇ ಯೂಟ್ಯೂಬ್ನೇ ಮಾಡ್ಕೊಂಡು ನಾವು ಮನೇಲೇ ಇದ್ದು ಅದಕ್ಕೆ ಟೈಮ್ ಕೊಡ್ತಾಯಿದ್ರೆ ಎಲ್ಲರನ್ನೂ ಮೀಟ್ ಮಾಡೋದಿರ್ಬೋದು, ಜಾಸ್ತಿ ವೀಡಿಯೋ ಮಾಡೋದಿರ್ಬೋದು, ಎಲ್ಲ ಇರುತ್ತೆ ನೋಡಿ. ನಮಗೆ ಕೆಲಸನೇ ಮುಖ್ಯ ಅಲ್ವಾ.
ಅದರಲ್ಲಿ ಜಾಸ್ತಿ ಸಂಪಾದನೆ ಬರ್ತಾಯಿದ್ರೆ ಅದಕ್ಕೆ ನೋಡಿ ಒಬ್ಬರು ವೀಡಿಯೋ ಮಾಡೋರ್ನ ಇಟ್ಕೊಂಡಿರ್ತಾರೆ, ಎಲ್ಲ ಎಷ್ಟೋ ಜನ ಅದರಲ್ಲೇ ಸಂಪಾದನೆ ಮಾಡ್ಕೊಂಡು ಮನೇಲಿರೋರು ಇದ್ದಾರೆ. ನಮ್ದು ಆ ಥರ ನಡೆಯಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ, ನಾವು ಫಸ್ಟು ಹೊಟ್ಟೆಪಾಡು ನೋಡಬೇಕು, ಆಮೇಲೆ ಯೂಟ್ಯೂಬ್ ನೋಡಬೇಕು. ನಾನು ಫ್ರೆಂಡ್ಸ್ ಏನಂದರೆ ಡೈಲಿ ಒಂದು ವೀಡಿಯೋ ಇಲ್ಲ ಒಂದೆರಡು ರೀಲ್ಸ್ ಹಾಕ್ತೀನಿ. ಈ 3-4 ಮಂತ್ ನಾನು ಬರೀ ಒಂದೊಂದು ಮಿನಿಲಾಗ ಆಗ್ತಾಯಿದ್ದೆ. ಈ ನಡುವೆ ಒಂದು 15 ಡೇಸಿಂದ ಡೈಲಿ ಒಂದು 10 ನಿಮಿಷದ್ದು ನನ್ನ ಮನೇಲಿ ನಾನು ಏನು ಕೆಲಸ ಮಾಡ್ತೀನಿ ಅದೆಲ್ಲ ಒಂದು ವೀಡಿಯೋ, 1-2-3 ರೀಲ್ಸ್ ಹಾಕ್ತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಅಷ್ಟೊಂದು ನನಗೆ ಟೈಮ್ ಇರಲ್ಲ, ಆದರೆ ಹಂಗೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಫ್ರೆಂಡ್ಸ್ ಇದೊಂದು ವಿಷಯ ಹೇಳಬೇಕಿತ್ತು. ಅವರು ನೀವು ನನ್ನ ಮೀಟಪ್ಪು ಬನ್ನಿ ಎಲ್ಲರೂ ಕಬ್ಬನ್ ಪಾರ್ಕ್ಗೆ ಅಂತ ಕರೀರಿ ಮಾಡಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ನಾನು ವೀಡಿಯೋದಲ್ಲಿ ಹೇಳ್ತಾಯಿದ್ದೀನಿ, ಬನ್ನಿ, ಟೈಮ್ ಇದ್ದರೆ ನಾನು ಬರ್ತೀನಿ, ಎಲ್ಲರೂ ಒಂದಿನ ಸೇರ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ಬರೋಕ್ಕಾಗುತ್ತೆ. ನಂದಿನಿಯಮ್ಮ ಹೋದ ವರ್ಷ ಯಾವ ಪ್ಲೇಸಲ್ಲಿತ್ತು ಆ ಪ್ಲೇಸಲ್ಲೇ ಇರುತ್ತಂತೆ. ನೋಡೋಣ, ಇವತ್ತು ಲೈವಿಗೆ ಬಂದಾಗ ನಾನು ಕೇಳ್ತೀನಿ, ಲೈವ್ ಹೋಗಿ ಕೇಳ್ತೀನಿ ಅವ ಮೀಟಪ್ಪು ಎಷ್ಟು ಗಂಟೆಗೆ ಏನು ಅಂತ. ಇವತ್ತು ಹೆಂಗೂ ಡೈಲಿ ಅವರು 9 o'clock ಮೀಟಪ್ ಇರುತ್ತೆ. ಇನ್ನು ಅವರು ಫುಡ್ ಪ್ರಾಡಕ್ಟು ಮತ್ತು ವೆಯ್ಟ್ ಲಾಸ್ದು ಮತ್ತು ಮುಖದ್ದು ಫೇಸ್ ವಾಶು ಎಲ್ಲನೂ ಮಾಡಿದ್ದಾರೆ ಅವರು, ನಿಮಗೆ ಗೊತ್ತು. ನಾನಂತೂ ಒಂದು ತಗೊಂಡಿಲ್ಲ ಫ್ರೆಂಡ್ಸ್. ನೋಡೋಣ ನೆಕ್ಸ್ಟ್ ಭಾನುವಾರನಂತೆ. ನೆಕ್ಸ್ಟ್ ಭಾನುವಾರ ನನಗೆ ಲೀವ್ ಐತಾ ಹಿಂಗೆ ನೋಡ್ಕೊಂಡು ಸುಮ್ಮನೆ ಮನೇಲೆ ಯಾಕೆ ಕೂತ್ಕೋಬೇಕು, ಒಂದು ಬೇಜಾರು ಕಳ್ದಂಗೆ ಆಗುತ್ತಲ್ಲ ನಮಗೂ. ಅವ್ರ ಜೊತೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಬನ್ನಿ ಯಾರೆಲ್ಲ ಬರ್ತೀರಿ ಅಲ್ಲೇ ಮೀಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇನ್ನು ಇವತ್ತು ಸಾಟರ್ಡೆ, ನಂದು ಮಾಮೂಲಿ ಸೆಕೆಂಡ್ ಶಿಫ್ಟು. ಇವತ್ತೇನಾಗಿದೆ ಗೊತ್ತಾ ಫ್ರೆಂಡ್ಸ್, ನಾನು 7:30 ಎದ್ದಿದ್ದೀನಿ. ಎದ್ದು ನೀರು ಬಂದು ನೀರೆಲ್ಲ ಹಿಡ್ದು ಏನು ಮಾಡಿದೆ, ಸ್ವಲ್ಪ ಸೈಡ್ಗೆ ಶಾಖ ಕೊಟ್ಕೋಬೇಕಿತ್ತು. ಶಾಖ ಕೊಟ್ಕೊಂಡು ಮಲ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕೆ ಅಂತ ಗೊತ್ತಿಲ್ಲ, ಎನಿ ಟೈಮ್ ಆ ಥರ ನಿದ್ರೆ 10:30 ತನಕ ಮಲ್ಕೊಂಡಿದ್ದೀನಿ. ಏನಂತ ನನಗೂ ಗೊತ್ತಿಲ್ಲ ಫ್ರೆಂಡ್ಸ್. ಒಂದೊಂದ್ಸಲ ನೋಡಿ ಮನುಷ್ಯನಿಗೆ ಜಾಸ್ತಿ ಹೊಟ್ಟೆ ಹಸಿಯೋದು, ಸಡನ್ನಾಗಿ ನಿದ್ದೆ ಬರೋದು ಅಂದರೆ ಒಂಥರ ಭಯ ಆಗುತ್ತೆ. ಏನಂತ ನನಗೂ ಗೊತ್ತಿಲ್ಲ. ಯಾವುದೋ ಫೋನ್ ಬರ್ತಾಯಿದೆ ನೋಡಿದೆ. ಹಂಗಾಗಿ ಫ್ರೆಂಡ್ಸ್ ಇವತ್ತು 10:30 ಎದ್ದು ರೈಸ್ಗೆ ಇಟ್ಬಿಟ್ಟೆ. ಹುಳ್ಳಿಕಾಳು ಸಾರಿತ್ತು, ಇದು ಮಾವಿನಕಾಯಿ ಚಿತ್ರಾನ್ನ ಮಾಡಿ ಜ್ಯೂಸ್ ಮಾಡಿ ಎಲ್ಲ ಮುಗೀತು. ಇನ್ನೇನೀಗ ಫ್ರೆಂಡ್ಸ್ ಟೈಮು ಇನ್ನೊಂದು 20 ನಿಮಿಷ ಐತೆ. 20 ನಿಮಿಷ ಐತೆ. ಇವಾಗ ಬಾಕ್ಸ್ಗೆ ಊಟ ಹಾಕ್ಕೊಂಡು ಊಟನೂ ಸರಿಯಾಗಿ ತಿನ್ನೋಕ್ಕಾಯ್ತಾ ಇಲ್ಲ ಫ್ರೆಂಡ್ಸ್. ಬರೀ ಬಾಳೆಹಣ್ಣು, ದ್ರಾಕ್ಷಿ ತಂದಿದೆ ಅರ್ಧ ಕೆಜಿ, 1 kg. 3 ದಿವಸದಿಂದ ಅದೇ ತಿನ್ನೋದು. ನಾನು ರಾತ್ರಿ ಬಂದು ಹಂಗೆ ಮಲ್ಕೊಬಿಟ್ಟಿದ್ದೀನಿ ಫ್ರೆಂಡ್ಸ್. ನೆನ್ನೆ ಟೆಂಪಲ್ಗೆ ಹೋಗಿ ಊಟ ಮಾಡಿದ್ದೆ. ಅಲ್ಲಿ ಖಾರ ಅಂದರೆ ಖಾರ ಇತ್ತು ಸಾಂಬಾರು. ಸ್ವಲ್ಪ ತಿಂದು ಬಂದಿದ್ದೆ. ಇನ್ನು ಬಂದರೆ ನನ್ನ ಮಗಳು 4-5 ದಿವಸದಿಂದ ಅದು ಗಾಡಿ ಓಡಿಸ್ಕೊಂಡು ಕೆಲ್ಸಕ್ಕೆ ಹೋಗಿಲ್ಲಲ್ಲ, ಊಟ ಬೇಡ ಮಮ್ಮಿ ನನಗೂ ಅಂದ್ಲು. ನಾನು ಮಲ್ಕೊಂಡಿದ್ದೀನಿ. ನನಗೆ ಮಧ್ಯರಾತ್ರಿಯಲ್ಲಿ ಹೊಟ್ಟೆ ಹಸ್ತೈತೆ. ಆಮೇಲೆ ಫ್ರೆಂಡ್ಸ್ ಇನ್ನೇನು ಅವಾಗ ಊಟ ಮಾಡಲಿಲ್ಲ. ಬೆಳಗ್ಗೆ ನೋಡಿದ್ರೆ ಅಷ್ಟು ಲೇಟಾಗಿ ಎದ್ದಿದ್ದೀನಿ ನಾನು. ಇಷ್ಟು ಇನ್ನು ಗಿಡಕ್ಕೆ ಮೇಲೆ ನೀರು ಹಾಕಿಲ್ಲ, ಅವಳಿಗೆ ಹೇಳ್ಬಿಟ್ಟು ಹೋಗ್ತೀನಿ. ಇನ್ನೊಂದು ಸ್ವಲ್ಪ ಪಾತ್ರೆ ಐತೆ ತೊಳ್ಕೊತಾಳೆ. ಆರೆ ಮನೆ ಕಸ ಎಲ್ಲ ಗುಡಿಸ್ಲು. ಇನ್ನು ಫ್ರೆಂಡ್ಸ್ ಇವತ್ತು ಹೂವು ತಂದಿದ್ದೆ ನೆನ್ನೆ. ದೇವ್ರಿಗೆ ಹೂವು ಚೇಂಜ್ ಮಾಡಬೇಕು. ಎಲ್ಲ ಹೂವು ಚೇಂಜ್ ಮಾಡಿ ನಾನು ಪೂಜೆ ಎಲ್ಲ ಆಯಿತು. ನಾನು ಈಗ ನಾಷ್ಟ ತಿಂದು ಬೀಟ್ರೋಟು, ಲೆಮೆನ್ನು, 1 ನಲ್ಲಿಕಾಯಿ ಹಾಕಿ ಜ್ಯೂಸ್ ಮಾಡಿದೆ. ನಾನು ಒಂದು ಸ್ವಲ್ಪ ಜ್ಯೂಸ್ ಕುಡ್ದಿದ್ದೀನಿ. ಇಷ್ಟು ಇವತ್ತಿನ ನನ್ನ ರೋಟೀನು. ಅದೇ ನಂದಿನಿ ಅಮ್ಮದೊಂದು ಈ ಥರ ಮೀಟಪ್ದು ವಿಷಯ ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಅವರು ವೀಡಿಯೋ ಮಾಡಿ ಹಾಕಿ ಎಲ್ಲರೂ ನಿಮ್ಮ ಮೀಟಪ್ಪು ಅಂತ ಹೇಳಿದರೆ. ಇನ್ನು ಫ್ರೆಂಡ್ಸ್ ಈ ವಾಚ್ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಇದು 3200 ಫಾಸ್ಟ್ ಟ್ರ್ಯಾಕ್ ವಾಚು. ನಾನು ಫ್ರೆಂಡ್ಸ್ ಒಂದೊಂದು ತಿಂಗಳು ಒಂದೊಂದು ವಾಚ್ ಕಟ್ಕೊಂಡು ಹೋಗ್ತೀನಿ. ನನ್ನ ಹತ್ರ ಒಂದು 10 ವಾಚ್ ಇರೋದು ಫ್ರೆಂಡ್ಸ್, ಅಷ್ಟೊಂದೇನಿಲ್ಲ. ಯಾವುದೇ ಸ್ಲಿಪ್ಪರ್ ಆದರೂ ಅಷ್ಟೇ ನಾನು ಅತಿಯಾಗಿ ತಗೊಳ್ಳಲ್ಲ. ಸ್ಲಿಪ್ಪರು ಒಂದು 10 ಜೊತೆ ಐತೆ ಅಷ್ಟೇ. ನನ್ನ ಮಗಳೊಂದು ಜೊತೆ 1200 ರೂಪಾಯಿ ಕೊಟ್ಟು ತಗೊಟ್ಟಿಲ್ಲ. ಅದೇ 6-7 ಮಂತಿಂದ ಆಗ್ತಾಯಿದ್ದೀನಿ. ಒಂದು ಚೂರು ಸೌದೋಗಿಲ್ಲ, ಒಂದು ಚೂರು ಹರಿದೋಗಿಲ್ಲ, ಅದೇ ಹಾಕ್ಕೊಂಡಿದ್ದೀನಿ. ಹಂಗಾಗಿ ಇಷ್ಟು ಇವತ್ತು ನನ್ನದು ಕೆಲಸ. ಆದರೆ ಯಾಕೆ ಇಷ್ಟು ನಿದ್ದೆ ಬಂದೈತೆ ಗೊತ್ತಿಲ್ಲ. ಇಷ್ಟು ನನ್ನ ಡೈಲಿ ರೋಟೀನ್ ಆಗೈತೆ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಇದು ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಇಲ್ಲ ಫ್ರೆಂಡ್ಸ್, ಈ ನಡುವೆ ನನ್ನ ಫ್ರೆಂಡ್ಸ್ಗಳು ಎಷ್ಟೊಂದು ಜನ ನನಗೆ ಸಬ್ಸ್ಕ್ರೈಬು ಮಾಡ್ತಾಯಿದ್ದಾರೆ. ವ್ಯೂಸು ಸ್ವಲ್ಪ ಬರ್ತಾಯಿದೆ. ಸಾರಿ ಫ್ರೆಂಡ್ಸ್, ಸ್ಟ್ಯಾಂಡು ಕಾಲಕ್ಕೆ ಟಚ್ ಆಯ್ತಲ್ಲ, ಅದಕ್ಕೆ ನಾನು ಸ್ಟ್ಯಾಂಡ್ ಇಟ್ಕೊಂಡೆ ವೀಡಿಯೋ ಮಾಡೋದು. ಹಿಂಗೆ ಕೂತ್ಕೊಂಡು ಆರಾಮಾಗಿ. ಇವಾಗ ಅಲ್ಲಿ ನಿಂತ್ಕೊಂಡು ಮಾಡಬೇಕಲ್ಲ ಸ್ಕ್ರೀನ್ ಹತ್ರ. ನಾನು ಇದಕ್ಕೋಸ್ಕರ ಏನು ಇದು ನಮ್ಮ ಸೋಫಾದ ಮೇಲೆ ಕೂತ್ಕೊಂಡು ಫ್ರೆಂಡ್ಸ್ ಆರಾಮಾಗಿ ನಾನು ವೀಡಿಯೋನ ಮಾಡೋದು. ಬಿಸಿಲಲ್ಲಿ ಎಲ್ಲಿಗೆ ಹೋಗೋಕ್ಕೂ ಥರ ಅನ್ನಿಸ್ತೈತೆ. ಅವರು ಇನ್ನೂ ಟೈಮ್ ಹೇಳಿಲ್ಲ, ನಂದಿನಿ ಅಮ್ಮ ಯಾವಾಗ ಟೈಮ್ ಹೇಳಿದೆ. ಆದರೆ ಏನಂದರೆ ಅವ್ರಿಗೆ ಜಂಬ ಇಲ್ಲ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿ ಮಾತಾಡಿಸುತ್ತೆ. ನಾವಲ್ಲಿ ಮೀಟಪ್ಗೆ ಹೋದಾಗಲೂ ಅಷ್ಟೇ ಎಲ್ಲರ ಕೈಲೂ ಹೊಂದ್ಕೊಂಡು ಎಲ್ಲರೂ ತಿಂಡಿ ತಂದಿದ್ದೆಲ್ಲ ತಿನ್ಕೊಂಡು ಎಷ್ಟೊಂದು ಜನದ ಪರಿಚಯ ಆಯ್ತದೆ. ಎಲ್ಲ ಅವ್ರವ್ರ ಕಷ್ಟ ಸುಖ ಮಾತಾಡ್ಕೊಂಡು ಏನೋ ಒಂದು ಚಾನಲ್ಲು ಮಾನಿಟೈಸನ್ ಆಗಲಿ ಬಿಡಲಿ ಎಲ್ಲರೂ ಒಂದು ಮೀಟಪ್ ಇಟ್ಕೊಂಡೈತೆ. ಆದರೆ ಅವ್ರಿಗೊಂದು ಚೂರು ಜಂಬನೂ ಇಲ್ಲ, ಎಲ್ಲರೂ ಚೆನ್ನಾಗಿ ಮಾತಾಡಿಸುತ್ತೆ, ನಮಗೂ ಖುಷಿ ಆಗುತ್ತೆ. ನೋಡೋಣ ಫ್ರೆಂಡ್ಸ್. ಅಲ್ಲಿಗೆ ಹೋದಾಗಂತೂ ನಾನು ಹೋದ ವರ್ಷ ಹೇಳ್ತಾಯಿತ್ತು ನಂದಿನಿ ಅಮ್ಮ, ಜಾಸ್ತಿ ಆ್ಯಕ್ಟಿವ್ ಆಗಿ ಇದು ಮಾಡಿರೋದು ಮನೆಯ ಅಂತ. ನೋಡೋಣ ಈ ವರ್ಷ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಫ್ರೆಂಡ್ಸ್ ನಾನು ಸ್ವಲ್ಪ ತಿಂಡಿ ಮಾಡ್ಕೊಂಡು ಹೋಗ್ತೀನಿ. ಚಿತ್ರಾನ್ನ, ಮಾವಿನಕಾಯಿ ಇರೋ ಇವಾಗ 1-2 ಮಾವಿನಕಾಯಿ ಹಾಕಿ ಅಂದ್ಕೊಂಡಿದ್ದೀನಿ ಮನಸ್ಸಲ್ಲಿ. ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಡು ಹೋಗೋಣ, ಹೆಂಗೂ ಹೋಗ್ತೀವಲ್ಲ ಅರದನ್ನೇ ಸ್ವಲ್ಪ ತಿನ್ನ ಅಂತ. ಹೋದ ವರ್ಷ ನಮ್ಮದು ರೈಸು ಹೆಚ್ಚಾಗಿ ಕಬ್ಬನ್ ಪಾರ್ಕಲ್ಲಿ ಯಾರ್ಯಾರವ್ರೆ ಅವ್ರಿಗೆಲ್ಲ ಕೊಟ್ಬಿಟ್ಟು ಬಂದಿದ್ದೋ ನಾವು.
ಏನು ನಾವೇನು ಡೈಲಿ ಸೇರ್ತೀವ, ಡೈಲಿ ಮಾಡ್ಕೊಂಡು ಹೋಗ್ತೀವ. ಹಂಗಾಗಿ ಅದೊಂದು ಹೋದ ವರ್ಷ ಖುಷಿ ಇತ್ತು. ಆ ವಿಡಿಯೋ ಎಲ್ಲನೂ ನನ್ನ ಫ್ರೆಂಡ್ಸ್ ಹಾಕಿದ್ದೀನಿ ನೋಡಿ ಇದರಲ್ಲಿ, ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಳೆಯದ್ರಲ್ಲಿ. ಆಮೇಲೆ ಮಾನಂದ ಅಂತ ಒಬ್ಬರು, ಅವರು ಎಷ್ಟೊಂದು ಜನ ನಂಗೆ ಕೂಡ ಇನ್ನು ಅದರಲ್ಲಿ ಮಾನಂದ ನನಗೆ ಅವಾಗವಾಗ ಮೆಸೇಜ್ ಮಾಡ್ತಾರೆ, ನಿಸರ್ಗ ಅನ್ನೋರು ಮೆಸೇಜ್ ಮಾಡ್ತಾರೆ, ಅಲ್ಲಿಂದ ಬಂದು ಶಿವನವರು ಮೆಸೇಜ್ ಮಾಡ್ತಾರೆ. ಇನ್ನೊಬ್ಬರು ಜಯ ಅಂತ ಇದ್ದಾರೆ, ಅವರು ಯಾವಾಗಲೂ ನೀವು ನನಗೇನು ಹೇಳಲ್ಲ ಮೀಟಪ್ದು ಅಂತಾರೆ. ಅವ್ರಿಗೆ ನೆನಪು ಮಾಡ್ಕೊಂಡು ಇವಾಗ ಸಾಯಂಕಾಲ ಫೋನ್ ಮಾಡಿ ಹೇಳ್ಬಿಡ್ಬೇಕು, ಬನ್ನಿ ಜಯ ನಾನು ಬರ್ತೀನಿ ಅಂತ. ನೋಡೋಣ, ಅದೊಂದು ಖುಷಿ ವಿಷಯ ಇದೆ. ಇಷ್ಟ ಆಯಿತು ಫ್ರೆಂಡ್ಸ್. ಡೈಲಿ ನನ್ನ ರೋಟೀನ್ ಇಷ್ಟೇ ಫ್ರೆಂಡ್ಸ್. ನಾನೇನು ಹೋಗಿ ವೀಡಿಯೋ ಇಟ್ಕೊಂಡು ಮೊಬೈಲ್ ಇಟ್ಕೊಂಡು ಎಲ್ಲ ತಲೂ ಓಡಾಡ್ಕೊಂಡು ನಾನಂತೂ ವೀಡಿಯೋ ಮಾಡಲ್ಲ ಫ್ರೆಂಡ್ಸ್. ಯಾಕೆಂದರೆ ನನಗೆ ಅಷ್ಟೊಂದು ಟೈಮ್ ಇಲ್ಲ. ನಾನು ಎಲ್ಲ ಕೆಲಸ ಆದಮೇಲೆ ಈ ಥರ ಕೂತ್ಕೊಂಡೇ ವೀಡಿಯೋ ಮಾಡೋದು ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಇವತ್ತು ಆಂಜನೇಯನ ವಾರ. ಆಂಜನೇಯ ಎಲ್ರಿಗೂ ಒಳ್ಳೇದು ಮಾಡಲಿ. ಬಾಯ್.